ಅಲ್ಲ ಊರಲ್ಲಿ ಏನಾಗ್ತಾ ಇದೆ ಅನ್ನೋದು ಅಲ್ಲ ಸರ್ ಅಲ್ಲ 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 ಏನಾಗ್ತಾ ಇದೆ ಅಂದರೆ ನಿಮ್ಮನ್ನು ಹಾಸನಕ್ಕೆ ಹೋಗ್ಬೇಕು ಅಂತ ಹೇಳಿದಾರಂತೆ ಸತ್ಯನ ಹೆಸರು ನಿಮ್ಮ ಮಾಹಿತಿಗಿರಲಿ, ನಾನೊಬ್ಬ ನಿಷ್ಠಾವಂತ ಕಾರ್ಯಕರ್ತ, ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲಿದ್ದರೂ ಇಡೀ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ. ಅದ್ರ ಪ್ರಕಾರ ಕೆಲಸ ಮಾಡ್ಕೊಂಡು ಹೋಗೋಣ. ಅಲ್ಲ ನೀವು ಹಾಸನಕ್ಕೆ ಪ್ರಚಾರ ಮಾಡ್ತೀರಾ? ನಾನು ಎಲ್ಲ ಕಡೆ ಮಾಡ್ತೀನಿ. 28 ಲೋಕಸಭಾ ಕ್ಷೇತ್ರದಲ್ಲಿ ನಾನು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ NDA ಪರವಾಗಿ ಕೆಲಸ ಮಾಡಬೇಕು. ಅದರಲ್ಲಿ ಯಾವ ಅನುಮಾನ ಇದೆ? ಅಲ್ಲ ತಮ್ಮನ್ನ ಹಾಸನಕ್ಕೆ ಹೋಗ್ಬೇಡ್ದು ಅಂತ ರಾಧಾಮೋಹನ್ ಹೇಳಿದ್ದಾರೆ ಅನ್ನುವಂಥ ಆ ಥರ ಎಲ್ಲ ಏನು ಹೇಳಿಲ್ಲ. ಕೆಲಸ ಮಾಡಿ ಅಂತೇಳಿ ಹೇಳಿದ್ದಾರೆ. ಒಂದು ನಿರ್ದಿಷ್ಟವಾದ ಜವಾಬ್ದಾರಿ ಕೊಟ್ಟಂಥ ಸಂದರ್ಭದಲ್ಲಿ ಕೆಲಸ ಮಾಡಿ ಅಂತೇಳಿ ಹೇಳಿದರೆ ಆ ಕೆಲಸವನ್ನು ಮಾಡ್ತೀವಿ. ಅಲ್ಲಲ್ಲ ಯಾಕಂದ್ರೆ ಅವರೇ ಹೇಳಿದ್ದಾರೆ ನಾನು ಹಾಸನಕ್ಕೆ ಹೋಗೋದು ಬೇಡ, ಪ್ರೀತಮ್ ಅವ್ರು ಮೈಸೂರಲ್ಲಿ ಇರಲಿ ಅಂತ ಹೇಳಿದ್ದೀನಿ. ಅವ್ರು ಹೇಳಿದ್ರೆ ಅದನ್ನು ಪಾಲಿಸೋ ಅಂತ ಕೆಲಸ ಮಾಡ್ತೀವಿ. ಯಾಕೆ, ಯಾವ ಕಾರಣಕ್ಕೂ ಅಂದ್ರೆ ನಿಮಗೂ ಪ್ರಜ್ವಲ್ ಅವ್ರಿಗೂ ಹೊಂದಾಣಿಕೆ ಆಗ್ತಾ ಇಲ್ವಾ ಅಂತ? ನೋಡಿ, ಪ್ರಧಾನ ಮಂತ್ರಿಯವರು ದೇಶಕ್ಕೆ ಕೊಟ್ಟಿರೋ ಕೊಡುಗೆಗೆ ದೇಶದ ಜನ 3ನೇ ಬಾರಿಗೆ ನರೇಂದ್ರ ಮೋದಿಯವ್ರನ್ನ ಪ್ರಧಾನಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ನಿರ್ದಿಷ್ಟವಾದ ಕೆಲಸ ಏನು ಹೇಳ್ತಾರೆ ಆ ಕೆಲಸವನ್ನು ಮಾಡೋ ಅಂಥದ್ದು ನನ್ನ ಜವಾಬ್ದಾರಿ. ಅವರು ನನ್ನನ್ನು ಜಮ್ಮು ಕಾಶ್ಮೀರ್ಗೆ ಹೋಗಿ ಕೆಲಸ ಮಾಡು ಅಂದರೆ ಜಮ್ಮು ಕಾಶ್ಮೀರಲ್ಲಿ ಕೆಲಸ ಮಾಡಬೇಕು, ಕನ್ಯಾಕುಮಾರಿಲಿ ಕೆಲಸ ಮಾಡಬೇಕು ಅಂದರೆ ಕನ್ಯಾಕುಮಾರಿಲಿ ಕೆಲಸ ಮಾಡ್ತೀನಿ. ಇವತ್ತು ಮೈಸೂರು ಅಂತ ಹೇಳಿದರೆ ನಾಳೆ ಬೆಳಗ್ಗೆ ನೀನು ಹೋಗಿ ಚಾಮರಾಜನಗರ ಮಾಡಬೇಕು ಅಂದರೆ ಚಾಮರಾಜನಗರದಲ್ಲಿ ಮಾಡ್ತೀನಿ, ಬೀದರಲ್ಲಿ ಮಾಡಬೇಕು ಅಂದರೆ ಬೀದರಲ್ಲಿ ಮಾಡ್ತೀನಿ. ನಮ್ಮ ಪಾರ್ಟಿ ಸಿಸ್ಟಮ್ ಗೊತ್ತಿರೋರಿಗೆ ಇದು ಅರ್ಥ ಆಗುತ್ತೆ. ಬಹುತೇಕರಿಗೆ ಹೊರಗಡೆಯಿಂದ ನೋಡೋ ಅಂಥವ್ರಿಗೆ ವಿಶಿಷ್ಟವಾದ ವೈಶಿಷ್ಟ್ಯತೆಯನ್ನು ಹುಡುಕೋಂಥ ಕೆಲಸವನ್ನು ಸಾಮಾಜಿಕವಾಗಿ ಮಾಡ್ತಾರೆ. ಪ್ರಜ್ವಲ್ ಅವರು ತಮ್ಮ ಬೆಂಬಲ ಕೇಳಿದ್ದಾರೆ ಸರ್ ಫೋನ್ ಮಾಡಿ. ಅಲ್ಲ, ನಾನು ಹೇಳ್ತಾ ಇರೋವಂಥದ್ದು, ನಾನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ. NDA ಮೈತ್ರಿಕೂಟ ಸೇರಿದಂತೆ ಯಾವುದೇ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡೋವಂಥದ್ದು ನನ್ನ ಧರ್ಮ. ಅದರಲ್ಲಿ ಯಾವುದೂ ವಿಶೇಷತೆ ಇಲ್ಲ. ಅಲ್ಲ ನನ್ನ ಪ್ರಶ್ನೆ ಇರೋದು ಪ್ರಜ್ವಲ್ ಅವರು ತಮಗೆ ನಾನು ನಿಮ್ಗೆ ಹೇಳ್ತಾ ಇರೋವಂಥದ್ದು ಅರ್ಥ ಆಗಲಿಲ್ಲ. ನಾನು ಯಾವ ಪಕ್ಷ ಅನ್ನೋದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಭಾರತೀಯ ಜನತಾ ಪಾರ್ಟಿಯ ಒಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇದ್ದೀನಿ. ಆ ಪ್ರಧಾನ ಕಾರ್ಯದರ್ಶಿಯಾಗಿ ನನಗೆ ಯಾರ್ಯಾಕೆ ಫೋನ್ ಮಾಡಬೇಕು ಅಂತ ನಾನು ಅಪೇಕ್ಷೆ ಪಡಲಿ? ನನ್ನ ಉದ್ದೇಶ ಇರೋವಂಥದ್ದು ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ರಾಜ್ಯದಲ್ಲಿ 28ಕ್ಕೆ 28 ಗೆಲ್ಲಬೇಕು, 400ಕ್ಕೂ ಹೆಚ್ಚು ಸ್ಥಾನಗಳನ್ನ NDA ಗೆಲ್ಲಬೇಕು ಅಂತೇಳಿ ನಮ್ಮ ಹೋರಾಟ. ಅಂಥ ಸಂದರ್ಭದಲ್ಲಿ ಅವ್ರು ಫೋನ್ ಮಾಡಬೇಕು, ಇವ್ರು ಫೋನ್ ಮಾಡಬೇಕು ಅಂತ ಅಪೇಕ್ಷೆ ಪಡೋವಂಥ ಸಣ್ಣ ಮಟ್ಟಕ್ಕೆ ಕೀಳ್ಮಟ್ಟಕ್ಕೆ ಇಳಿಯೋಂಥ ವ್ಯಕ್ತಿ ನಾನಲ್ಲ. ಹಾಸನದಲ್ಲಿ ಮೈತ್ರಿ ಹೇಗಿದೆ ಸರ್? ಹಾಸನದಲ್ಲಿ ನನಗೆ ಗೊತ್ತಿಲ್ಲ. ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಸಭೆಯನ್ನು ಮಾಡಿದ್ದೆ ನಾನು, ನಾಮಿನೇಷನ್ ಹಿಂದಿನ ದಿನ ಮಾಡಿ ಎಲ್ಲರಿಗೂ ಸಂದೇಶವನ್ನು ಕೊಟ್ಟಿದ್ದೀವಿ. ನಿರ್ದಿಷ್ಟವಾದ ಕೆಲಸಗಳು ಏನೇನು ರಾಜ್ಯಾಧ್ಯಕ್ಷರು ಸೂಚನೆ ಕೊಟ್ಟಿದ್ದಾರೆ ಆ ಕೆಲಸಗಳನ್ನ ಮಾಡೋದಕ್ಕೆ ನಾನೊಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಹಾಸನ ಜಿಲ್ಲೆನೂ ಗಮನಿಸೋದ್ರಿಂದ ಸಭೆ ಮಾಡಿ ಎಲ್ಲ ಕಾರ್ಯಕರ್ತರಿಗೆ, ಬೂತ್ ಲೆವೆಲ್ ಕಾರ್ಯಕರ್ತರಿಗೆ ನಿರ್ದೇಶನವನ್ನು ಕೊಟ್ಟು ಕೆಲಸವನ್ನು ಪ್ರಾರಂಭ ಮಾಡಿ ಬರ್ದಿದ್ದೀವಿ.